ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ 7 ಡೇಸ್ 7 ಟೈಪ್ಸ್ ಆಫ್ ದೋಸಾ ಚಾಲೆಂಜ್. ಈ 7 ಡೇಸಲ್ಲಿ ಪ್ರತಿದಿನ ಒಂದು ಹೊಸ ದೋಸೆ ರೆಸಿಪಿ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ, ಹೆಲ್ದಿ ಮತ್ತು ಈಸಿಯಾಗಿ, ಅದು ನಿಮಗಾಗಿ. ಇವತ್ತು ಡೇ 7, ಲಾಸ್ಟ್ ಡೇ ಆಫ್ ದಿಸ್ ಚಾಲೆಂಜ್, ಆ್ಯಂಡ್ ಟುಡೇ ಐ ಆಮ್ ಮೇಕಿಂಗ್ ಮಲ್ಟಿಗ್ರೇನ್ ದೋಸಾ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಗ್ಲಾಸ್ ಅಳತೆನ ಎಲ್ಲ ಬೇಳೆಗೂ ಯೂಸ್ ಮಾಡ್ತಾ ಇದ್ದೀನಿ. ತೊಗರಿಬೇಳೆ, ಮಸೂರ್ ದಾಲ್, ಹೆಸರು ಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಆ್ಯಂಡ್ ಸಬ್ಬಕ್ಕಿ ಇಷ್ಟನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ 2 to 3 ಟೈಮ್ಸ್ ಕ್ಲೀನಾಗಿ ವಾಶ್ ಮಾಡಬೇಕು. ನೀರನ್ನ ಚೇಂಜ್ ಮಾಡ್ತಾ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಶ್ ಆದಮೇಲೆ ಇದಕ್ಕೆ ಕ್ಲೀನ್ ವಾಟರ್ ಆ್ಯಡ್ ಮಾಡಿ ಓವರ್ನೈಟ್ ಸೋಕ್ ಮಾಡಬೇಕು. ಈ ಟೈಮಲ್ಲಿ ಸ್ವಲ್ಪ ಮೆಂತ್ಯ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋವಾಗ ಗ್ರೈಂಡ್ ಮಾಡಿದರೆ ಸಾಕು. ಇವಾಗ ನಾನು ನೆನೆಸಿಟ್ಕೊಂಡಿರೋ ಬೇಳೆನ ಹಾಫ್ ಪೋರ್ಷನ್ ಬ್ಲೆಂಡರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಸಿ ನೀರಲ್ಲಿ ಒಂದು 15 ಮಿನಿಟ್ಸ್ ಸೋಕ್ ಮಾಡಿದ್ದ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಇವಾಗ ರಿಮೈನಿಂಗ್ ಪೋರ್ಷನ್ನ ಆ್ಯಡ್ ಮಾಡಿ ಅದನ್ನು ಕೂಡ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಈ ರೆಸಿಪಿಗೆ ಫರ್ಮೆಂಟೇಷನ್ ಏನೂ ಬೇಕಾಗಿಲ್ಲ. ಜಸ್ಟ್ ಸೋಕ್, ಗ್ರೈಂಡ್ ಆ್ಯಂಡ್ ಕುಕ್ ಅಷ್ಟೇ. ಸಿಂಪಲ್ ಆ್ಯಂಡ್ ಸೂಪರ್ ಹೆಲ್ದಿ. ಹಾಟ್ ತಾವ ಮೇಲೆ ಬ್ಯಾಟರ್ ಹಾಕಿ ದೋಸೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಗೀ ಹಾಕಿ ಫ್ಲಿಪ್ ಮಾಡಿ ಸರ್ವ್ ಮಾಡಿದರೆ ನಮ್ಮ ಮಲ್ಟಿಗ್ರೇನ್ ದೋಸೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ದಿಸ್ ಈಸ್ ದಿ ಲಾಸ್ಟ್ ದೋಸಾ ಆಫ್ ಮೈ 7 ಡೇಸ್ 7 ಟೈಪ್ಸ್ ಆಫ್ ದೋಸಾ ಚಾಲೆಂಜ್. ಈ ಮಲ್ಟಿಗ್ರೇನ್ ದೋಸಾ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಬಂದಿದೆ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೌ ಇಟ್ ಟರ್ನ್ಡ್ ಔಟ್ ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ವಿತ್ ಅನದರ್ ಸಿಂಪಲ್ ಹೋಮ್ ಸ್ಟೈಲ್ ರೆಸಿಪಿ. ಟಿಲ್ ದೆನ್, ಟೇಕ್ ಕೇರ್.